ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ ಶಾಸಕರು. ಸಮುದಾಯ ಸರ್ವರಂಗದಲ್ಲೂ ಸದೃಢರಾಗಲು ಶಾಸಕ ಬೇಳೂರು ಕರೆ. ಸಾಮಾಜಿಕ ಶೈಕ್ಷಣಿಕ ಗಣತಿ ನಿರ್ವಹಿಸಿದ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸಿದ ಬೇಳೂರು. ಶರಾವತಿ ಪಂಪ್ ಸ್ಟೋರೇಜ್ ವಿರೋಧಿ ಹೋರಾಟಕ್ಕೆ ಹರತಾಳು ಹಾಲಪ್ಪ ಬೆಂಬಲ. ಯೋಜನೆ ಕೈಬಿಡಲು ಕಾನೂನು ಹೋರಾಟ ಅಗತ್ಯ ಎಂದ ಮಾಜಿ ಸಚಿವರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ವಿರುದ್ಧ ಶೂ ಎಸೆತ ಪ್ರಕರಣ ಖಂಡಿಸಿದ ಎಲ್ ಚಂದ್ರಪ್ಪ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರ ಮೇಲೆ ಶೂ ಎಸೆತ ಯತ್ನದ ವಿರುದ್ಧ ಪ್ರತಿಭಟನೆ. ಆರೋಪಿ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ತೀನಾ ಶ್ರೀನಿವಾಸ್ ಹಿತಕರ್ ಜೈನ್ ಒತ್ತಾಯ. ಈಗ ಸುದ್ದಿಯ ವಿವರ. ಮಹರ್ಷಿ ವಾಲ್ಮೀಕಿಯವರ ಚಿಂತನೆ ಅನುಕರಣೀಯವಾದದ್ದು. ವಾಲ್ಮೀಕಿ ರಾಮಾಯಣ ಜಗತ್ಪ್ರಸಿದ್ಧವಾಗಲು ಅವರಲ್ಲಿನ ಚಿಂತನಾಶೀಲ ಮನಸ್ಸು ಕಾರಣ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಸಾಮರ್ಥ್ಯ ಸೌಧದಲ್ಲಿ ಮಂಗಳವಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ಉದ್ಘಾಟಿಸಿ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಜನಾಂಗದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅವರು ಮಾತನಾಡುತ್ತಿದ್ದರು. ಶಿರಾಳಕೊಪ್ಪ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಉಪನ್ಯಾಸಕ ಡಾಕ್ಟರ್ ನೀಲೇಶ್ ಎಂಎಸ್ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಬಿಎಲ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಮಹರ್ಷಿ ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷ ನಾಗೇಂದ್ರಪ್ಪ ದೊಡ್ಮನಿ ಉಪಸ್ಥಿತರಿದ್ದರು. ರಾಮಾಯಣ ರಚನೆ ಮಾಡುವಂಥ ಒಂದು ಶಕ್ತಿ ಅವರಿಗೆ ಬಂದಿದೆ. ಅಂದರೆ ಯಾವ ಮಟ್ಟದಲ್ಲಿ ಅವತ್ತಿನ ದಿನ ಒಂದು ಹಿಂದುಳಿದ ವರ್ಗದಲ್ಲಿ ಇರುವಂಥದ್ದು ಸಮಾಜದಲ್ಲಿ ಹೇಗಿತ್ತು ಅನ್ನೋದೊಂದು ಯೋಚನೆ ಮಾಡಬೇಕು. ಆ ಕಲ್ಪನೆ ಇವತ್ತು ಜಾಗೃತರಾಗಿಲ್ಲ. ಆ ಕಲ್ಪನೆ ಇವತ್ತು ನಿಮ್ಮ ಸಮಾಜದಲ್ಲೂ ಸಹ ಇವತ್ತು ನಾಯಕರೇ ಇವತ್ತು ಸಾಕಾಗಲಿಲ್ಲ. ಇವತ್ತಿನ ರಾಜಕೀಯವಾಗಿ ಶಕ್ತಿ ಬೆಳೆದುಕೊಂಡಿದ್ದು ಬಿಟ್ಟರೆ ಬೇರೆ ಇದರಲ್ಲಿ ಇನ್ನೂ ಸಾಕಾಗ್ತಾ ಇಲ್ಲ. ಹಿಂದಿನ ಕಾಲದ ಏನು ಇವತ್ತು ವ್ಯವಸ್ಥೆ, ಇವತ್ತು ನಿಮಗೂ ಸಹ ಸರ್ಕಾರಗಳು ಹಲವಾರು ಯೋಜನೆಗಳು ಹಾಕ್ಕೊಂಡು ಸಹ ನಿಮ್ಮ ಇನ್ನೂ ಮುಂದೆ ಬರುವಂಥ ಶಕ್ತಿ ನಿಮಗೆ ಆಗ್ತಾ ಇಲ್ಲ. ಬರಬೇಕು. ಸಮಾಜದ ಏಳಿಗೆಯಲ್ಲಿ ಸಮಾನತೆಯನ್ನು ಕಲ್ಪಿಸುವಂಥ ಯಾವ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಸಮಾನತೆ ಬರಬೇಕು ಅನ್ನೋದನ್ನ ಇನ್ನೂ ನಮ್ಮಲ್ಲಿ ಕಂಡುಕೊಳ್ಳಿಕ್ಕಾಗಲಿಲ್ಲ. ಬರಬೇಕು. ಆ ಸಮಾನತೆ ಯಾವತ್ತು ಬರುತ್ತೆ ಈ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ಹಾಗಾಗಿ ನನಗೆ ಮಹರ್ಷಿಯವರ ಬಗ್ಗೆ ಅವರ ಒಂದು ಕಲ್ಪನೆಗಳು, ಅವರ ಒಂದು ಆದರ್ಶಗಳು ನಿಜವಾಗಲೂ ದೇಶದ ಜನರಿಗೆ ಮಾರ್ಗದರ್ಶಕರಾಗಿರ್ಬೇಕಾಗುತ್ತೆ. ಅವರ ಏನು ಹಿಂದಿನ ದಿನದಲ್ಲಿ ಅವರು ಮಾಡಿರುವಂಥ ಅವತ್ತಿನ ಯೋಜನೆಗಳು ಏನಿದ್ದು ನಿಜವಾಗ್ಲೂ ಖುಷಿಯಾಗುವಂಥ ವಿಚಾರ. ಅದನ್ನು ಕೈಗೂಡಿಸುವಂಥ ಮಾಡಿ ಅವ್ರ ಬಗ್ಗೆ ಹೆಚ್ಚಿನ ಇದನ್ನು ನಮ್ಮ ನಿರೀಕ್ಷ್ ಅವರು ಮಾತಾಡ್ತಾರೆ. ಡಾಕ್ಟರ್ ನಿರೀಕ್ಷ್ ಅವರು ಉಪನ್ಯಾಸಕರಾಗಿ ಇದಕ್ಕೆಲ್ಲ ತಾಲೂಕಡೆ ಅಂತ ಹೇಳಿದ್ರೆ ಎಲ್ಲ ಅಧಿಕಾರಿಗಳು ಬರಬೇಕು. ಇಂಥ ಒಂದು ಪವಿತ್ರವಾದಂಥ ಜಯಂತಿ ಮಾಡೋ ಸಂದರ್ಭದಲ್ಲಿ ಇರಬೇಕು. ಅವರ ಆದರ್ಶಗಳನ್ನು ಜನರಿಗೆ ತಿಳಿಸ್ಬೇಕು ಮತ್ತು ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ಪ್ರತಿಯೊಂದು ಯಾವ ಹಂತದಲ್ಲೂ ಯಾರನ್ನೂ ಬಿಡುವಂಥ ಪ್ರಶ್ನೆ. ಆ ಥರ ಆಡಳಿತ ತಾಲೂಕು ಅಧಿಕಾರಿಗಳು ಎಲ್ಲರೂ ಸೇರಿ ಮಾಡಿದಾಗ ಖುಷಿಯಾಗುತ್ತೆ. ಅದನ್ನು ಮಾಡಿ ಎಲ್ಲರೂ ಸೇರಿ ಮಾಡಬೇಕು. ಯಾಕಂದರೆ ಅಧಿಕಾರಿಗಳು ಇಲ್ಲದೇ ಬರಬೇಕು. ಎ.ಸಿ.ಆರ್ ಇರಬೇಕು, ತಹಸೀಲ್ದಾರ್ ಇರಬೇಕು, ಪ್ರತಿಯೊಬ್ಬರು ಇರಬೇಕು. ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳು ಇದ್ದು ಆ ಸಮಾಜಕ್ಕೆ ಒಂದು ಶಕ್ತಿ ಕೊಡುವಂಥ ಕೆಲಸ ಮಾಡಬೇಕು ಎಲ್ಲರೂ. ಆವಾಗಲೇ ಒಂದು ಪ್ರೇರಣೆ ಆಗುತ್ತೆ, ಅವರಿಗೊಂದು ಶಕ್ತಿ ಬರುತ್ತೆ. ಅವರಿಗೂ ಒಂದು ಮುಂದಿನ ದಿವಸದಲ್ಲಿ ರಾಜಕೀಯವಿರ್ಬೋದು, ಇನ್ನೊಂದು ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಮುಂದೆ ಬರುವಂಥ ವ್ಯವಸ್ಥೆ ಆಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಯಾವುದೇ ಸಮಾಜ ಇರಲಿ, ಸಮಾಜದ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ಕೊಡಬೇಕು ನೀವು. ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು. ಏನೇ ಇದ್ದರೂ ಸಹ ಆ ಶೈಕ್ಷಣಿಕವಾಗಿ ಯಾವತ್ತು ನೀವು ಪ್ರಗತಿ ಹೊಂದ್ತೀರಿ ನಿಜವಾಗ್ಲೂ ಆ ಸಮಾಜ ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ. ಶೈಕ್ಷಣಿಕವಾಗಿ ನೀವು ಹಿಂದೆ ಹೋದರೆ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಮಾತ್ರ ತಿಳ್ಕೊಳ್ಬೇಕು. ಯಾವತ್ತೂ ಅಷ್ಟೇ, ಒಂದು ಹೊತ್ತೆ ಊಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಗಂಜಿ ಕುಡಿತೀವಿ, ನಮ್ಮ ಮಕ್ಕಳನ್ನ ಶೈಕ್ಷಣಿಕವಾಗಿ ನಾವು ಅವ್ರನ್ನ ಬೆಳೆಸ್ತೀವಿ ಅನ್ನೋ ಪದ ಬರಬೇಕು. ಇವತ್ತು ಯಾವುದೇ ಹಿಂದುಳಿದ ಮಕ್ಕಳಿಗೆ ಅವಕಾಶ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅವಕಾಶಗಳಿರುತ್ತೆ. ಇವತ್ತು ಮೆರಿಟಲ್ಲಿ ಬಂದರೆ ಒಬ್ಬ ಗುಡಿಸ್ಲಾಗಿರೋ ಮಗನೂ ಸಹ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, IAS ಆಗ್ಬೋದು, KS ಆಗ್ಬೋದು ಅಂತ ಶಕ್ತಿಯನ್ನು ಇವತ್ತು ದೇಶದಲ್ಲಿ ಇವತ್ತು ಕೊಟ್ಟಿದ್ದಾರೆ ನಿಮಗೆ. ಅಂಥ ಅವಕಾಶವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟು ಹೋಗಿದ್ದಾರೆ. ಅದು ಇವತ್ತು ಪಡ್ಕೊಳ್ಬೇಕು. ಅಲ್ಲಿ ಕೂರೋದು ಇಲ್ಲಿ ಬಂದು ಕೂರ್ಬೇಕು. ಭಾಳ ಜನ ಇಲ್ಲಿ ಕೂರ್ಬೇಕು. ಇಂಥ ವೇದಿಕೆಯಲ್ಲಿ ಕೂರುವಂಥ ಶಕ್ತಿ ನಿಮ್ಮ ಮಕ್ಕಳಿಗೆ ಯಾವಾಗ ಕೊಡ್ತೀರಿ. ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ನಿರ್ವಹಿಸುತ್ತಿರುವ ಶಿಕ್ಷಕರ ಶ್ರಮ ಗಮನಾರ್ಹವಾದದ್ದು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಈ ಕುರಿತು ಮಂಗಳವಾರ ಪತ್ರಕರ್ತರ ಜೊತೆ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಗಣಪತಿ ಮಂಡಗಳಲ್ಲಿ ವಿ. ಶಂಕರ್, ಚಂದ್ರಪ್ಪ, ರವಿಕುಮಾರ್ ಇನ್ನಿತರರು ಹಾಜರಿದ್ದರು. ಜನಗಣತಿ ಸ್ಟಾರ್ಟಿಂಗ್ ಸ್ವಲ್ಪ ನಮ್ಮಲ್ಲಿ ತಾಲೂಕಲ್ಲಿ ಸ್ವಲ್ಪ ಹಿನ್ನಡೆ ಇದ್ರು ಬಿಟ್ಟರೆ
ಈಗ ಇನ್ನೇ ಒಂದು 3 ದಿವಸದ ಹೆಚ್ಚಿಗೆ ಉತ್ತಮವಾದಂಥ ಒಳ್ಳೆ ಜನಗಣತಿಯನ್ನು ಮಾಡಿ ನಮ್ಮ ಶಿಕ್ಷಕರು ಕೊಡ್ತಾ ಇದ್ದಾರೆ. ನಮ್ಮ ತಾಲೂಕಿನ ನಿನ್ನೆ ಎ.ಸಿ.ಅವರು ಕರೆಸಿದ್ದೆ, ಒಳ್ಳೆಯ ಒಂದು ಜನಗಣತಿಯನ್ನು ಮಾಡಿದ್ದಾರೆ. ಖುಷಿಯಾಗುತ್ತೆ, ಅವರ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ 1-2 ದಿವಸ ಹಿಂದೆ 3 ದಿವಸ ಹಿಂದೆ ಸ್ವಲ್ಪ ಕೆಲವು ಕಮ್ಮಿ ಆಗಿತ್ತು. ಅದಕ್ಕೆ ಎ.ಸಿ.ಅವರೆಲ್ಲ ಕರೆಸಿ ಮತ್ತೆ ಕೆಲವರಿಗೆಲ್ಲ ವಾರ್ನಿಂಗ್ ಮಾಡಿದ ನಂತರ ಇವತ್ತು ಉತ್ತಮವಾದಂಥ ಜೊತೆಗೆ ಕೊಟ್ಟಿದ್ದಾರೆ. ಒಳ್ಳೆಯ ಜನಗಣತಿ ಮಾಡಿದ್ದಾರೆ. ಬಹುಶಃ ಇವತ್ತು 19ಕ್ಕೆ ಲಾಸ್ಟ್ ಇರಬೇಕಲ್ಲ, ಇದು 9ಕ್ಕೆ ಲಾಸ್ಟ್ ಇರಬೇಕು. 9ರೊಳಗೆ ಒಳ್ಳೆಯ ರೀತಿಯಲ್ಲಿ ಪ್ರಗತಿ ಕೊಡ್ತಾರೆ. ನಿಜವಾಗ್ಲೂ ಚೆನ್ನಾಗಿದೆ, ಅವರಿಗೆ ಅಭಿನಂದನೆ. ಯಾಕಂದರೆ ಯಾವ ಪಾಪ ಎಷ್ಟು ಕಷ್ಟ ಇತ್ತು, ಆ ಕಷ್ಟ ಇದರಲ್ಲೂ ಹೋಗಿ ಜನಗಣತಿ ಮಾಡಿ ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಶರಾವತಿ ಪಂಪ್ ಸ್ಟೋರೇಜ್ ಪರಿಸರಕ್ಕೆ ಮಾರಕವಾದ ಯೋಜನೆಯಾಗಿದೆ. ಯೋಜನೆ ಅನುಷ್ಠಾನದಿಂದ ಅಪಾರ ಪ್ರಮಾಣದ ಪರಿಸರ ನಾಶವಾಗುತ್ತದೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದರು. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಜಿಲ್ಲಾ ರೈತ ಸಂಘದ ವತಿಯಿಂದ ಶರಾವತಿ ಪಂಪ್ ಸ್ಟೋರೇಜ್ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಸೋಮವಾರ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ, ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ವಿರೂಪಾಕ್ಷ, ಕೊಟ್ರಪ್ಪ ನೇದ್ರವಳ್ಳಿ, ದೇವೇಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಗುಂಡಾರಣ್ಯ ಅದು ಹಾಳಾಗ್ತದೆ, ಅದ್ರ ಬಗ್ಗೆ ಏನು ಹೇಳಿಲ್ವಲ್ಲ ಅಂತ ಹೇಳಿ ಅದಕ್ಕೆ ಬೇಕಾದ ಅಂಕಿಅಂಶಗಳನ್ನು ಹೇಗೆ ಆಗ್ತದೆ ಅನ್ನೋದನ್ನು ಹೇಳಿದ್ದೀವಿ. 1 ಎಕರೆಗೆ 1 ಕಿಲೋಮೀಟ್ರಿಗೆ 14 ಎಕರೆ ಬೇಕು ಒಂದು ಲೈನ್ ತೊಗೊಂಡು ಹೋಗೋದಕ್ಕೆ. ಅಂಥದ್ದು 5-6 ಲೈನ್ ಹೋಗುತ್ತೆ. ಈಗ 20,000 ಮೆಗಾವ್ಯಾಟ್ ಹೊಸದಾಗಿ ತೊಗೊಂಡು ಹೋಗ್ಬೇಕು ಅಂದರೆ 2,000 ಮೆಗಾವ್ಯಾಟ್ ವಿದ್ಯುತ್ತನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗಲಿಕ್ಕೆ 5 ಲೈನ್ ಹಾಕಬೇಕು. ಈಗಿನ ಟೆಕ್ನಾಲಜಿಗೆ ಅದು ಈಗ 400 ಮೆಗಾವ್ಯಾಟನ್ನು ಒಂದು ಲೈನಲ್ಲಿ ತೊಗೊಂಡು ಹೋಗ್ಬೋದು. ಅಂಥದ್ದು 5 ಬೇಕಾಗ್ತದೆ, 4-5 20. ಇದಕ್ಕೆ ಬಗ್ಗೆ ಅವ್ರ ಹತ್ರ ಇದೆ. ಅದು KPTCL ಮಾಡ್ತಾರೆ, ನಾವಲ್ಲ ಅಂತ ಹೇಳಿ ಈ KPC ಅವ್ರು ಹೇಳ್ತಾರೆ. KPC ಬೇರೆ, KPTCL ಬೇರೆ. KPC ಅವರು ಪ್ರೊಡಕ್ಷನ್ ಮಾಡಿ ವಿದ್ಯುತ್ತನ್ನು ಉತ್ಪತ್ತಿ ಮಾಡಿ KPTCL ಕೊಡ್ತಾರೆ, ಅವ್ರು ತೊಗೊಂಡು ಹೋಗೋದು. ಒಂದು ಗೊತ್ತಿರಬೇಕು, ಗೊತ್ತಿದೆ ತಮಗೆ, ಹೋರಾಟಗಾರರಿಗೆ ಇಲ್ಲಿರೋರಿಗೆಲ್ಲ ಗೊತ್ತಿದೆ. ನಮ್ಮ ಜೊತೆಗೆ ಬಂದು 4 ಜನ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ನಾನು. ಹಾಗಾಗಿ 1 ಎಕರೆ 1 ಕಿಲೋಮೀಟ್ರ್ ತೊಗೊಂಡು ಹೋಗ್ಬೇಕು ವಿದ್ಯುತ್ತನ್ನಂದರೆ 14 ಎಕರೆ ಜಮೀನು ಹೋಗ್ತದೆ. ಇಲ್ಲಿವರೆಗೆ ಪ್ರಪಂಚದಲ್ಲಿ ಹೈಯೆಸ್ಟ್ ಅಂದರೆ ಒಂದು ಲೈನಲ್ಲಿ 750 ಮೆಗಾವ್ಯಾಟನ್ನು ಚೀನಾ ದೇಶದಲ್ಲಿ ತೊಗೊಂಡು ಹೋಗ್ಯಾರ ಅಷ್ಟೇ. ಯಾರು 400 ಕಿಲೋವ್ಯಾಟ್ ಮೇಲೆ ಮೆಗಾವ್ಯಾಟ್ 400 ಮೆಗಾವ್ಯಾಟಿಗಿಂತ ಹೆಚ್ಚನ್ನು ಒಂದು ಲೈನಲ್ಲಿ ತೊಗೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಭಾರತದಲ್ಲಿ ಇಲ್ಲಿವರೆಗೆ ಆಗಿಲ್ಲ, ಇಡೀ ಇಂಡಿಯಾದಲ್ಲಿ ಆಗಿಲ್ಲ. ಇವರು ಸುಳ್ಳು ಹೇಳ್ತಾರೆ. ಅದ್ರ ಬಗ್ಗೆ ಈಗ ತಲೆ ಕೆಡಿಸ್ಕೊಂಡು ಹಗಲು ರಾತ್ರಿ ಏನೇನೋ ಕೆಲಸ ಮಾಡ್ತಾರೆ. ಈಗ ನಿನ್ನೆ ಹೇಳ್ತಾ ಇದ್ರು ಮೊನ್ನೆ, ಸರ್ ನಾವು ಭೂಮಿ ಒಳಗೆ ತೊಗೊಂಡು ಹೋಗೋದು ಯೋಚನೆ ಮಾಡ್ತೀವಿ ಅಂತ. ಭೂಮಿ ಒಳಗೆ ತೊಗೊಂಡು ಹೋಗೋದು ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಅದಕ್ಕೆ ಅಗಾಧವಾದ ಇದು ಇನ್ನು 10,000 ಕೋಟಿ ಬೇಕು. ಲೈನ್ ತೊಗೊಂಡು ಹೋಗಲಿಕ್ಕೆ 10,000 ಕೋಟಿ ಬೇಕು. ಆ ಕೆಪಾಸಿಟಿದು ಹಾಕಬೇಕು. ಇದು ನಿಮಗೆಲ್ಲ ಅನುಭವದಲ್ಲಿ ಇದೆ. ನಾವು ತೋಟದಲ್ಲಿ ಇದರಲ್ಲಿ ತೊಗೊಂಡು ಹೋಗ್ತೀವಿ ಲೈನಲ್ಲಿ, ಇಲ್ಲ ಮರಕ್ಕೆ ಅಡ್ಡ ಬಂದುಬಿಡಿದೆ ಅಂಥೇಳಿ ಕೇಬಲಿಗೆ ತೊಗೊಂಡು ಹೋಗ್ತೀವಿ. ಅದು ಮೇಲ್ಗಡೆ ಕೇಬಲ್ಗೆ. ಅದಕ್ಕೆ ಈ ಏನಂತೀವಿ ಅದಕ್ಕೆ, ನಾನು ಟೆಕ್ನಿಷಿಯನ್ ಅಲ್ಲ ಅದು. ಅದ್ರ ಬಗ್ಗೆ ಈ ವೈರಲ್ಲೇ ಕಾಮನ್ ಕಂಬಕ್ಕೆ ಹಾಕಿ ತೊಗೊಂಡು ಹೋಗೋದಕ್ಕೂ ಈ ಕೇಬಲ್ ಹಾಕಿ ಕವರ್ ಮಾಡಿ ತೊಗೊಂಡು ಅದಕ್ಕೆ ಟ್ರಿಬಲ್ ಕಾಸ್ಟ್ ಆಗುತ್ತೆ. ಇವತ್ತು 1,000 ರೂಪಾಯಿ ಇದ್ದರೆ ಅದು 3,000 ರೂಪಾಯಿ ಆಗುತ್ತೆ. ಭೂಮಿ ಒಳಗೆ ತೊಗೊಂಡು ಹೋಗೋದು ಅದು ಸುಮಾರು 10 ಪಟ್ಟು ಜಾಸ್ತಿ ಆಗುತ್ತೆ. ಪರ್ಸೆಂಟ್ ಅಲ್ಲ, 100% ಅಲ್ಲ, 500% ಜಾಸ್ತಿ ಆಗುತ್ತೆ ಇದು ಭೂಮಿ ಒಳಗೆ ತೊಗೊಂಡು ಹೋಗೋಕ್ಕೆ. ಅದನ್ನು ಮೊನ್ನೆ ಚರ್ಚೆ ಮಾಡಿದರು. ಬಂದರೆ ಅವ್ರ ಅಧಿಕಾರಿಗಳು 2 ಜನ ಬಂದು ಭಾರಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನೋಡೋರು. ಹೇಳ್ರಪ್ಪ ಕಾಸ್ಟ್ ಎಷ್ಟು ಅಂದರೆ, ಅದು ಇಲ್ಲಿವರೆಗೆ ಭಾರತದಲ್ಲಿ ಇನ್ನೂ ಹಾಕಿಲ್ಲ, ಯಾವ ದೇಶದಲ್ಲೂ ಹಾಕಿಲ್ಲ. ಎಲ್ಲೋ 1 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಹಾಕಿದ್ದಾರೆ. ಆಮೇಲೆ ಬೆಂಗಳೂರಿನಾಗ ಹಾಕಿದ್ದಾರೆ ಅಂತ ಶುರು ಮಾಡಿದ್ರು ವಾದನ. ಅದೆಷ್ಟು ಕಿಲೋವ್ಯಾಟು, ಮೆಗಾವ್ಯಾಟ್ ಅಲ್ಲ, ಕಿಲೋವ್ಯಾಟ್ ತೊಗೊಂಡು ಹೋಗಿದ್ದಾರೆ ಬೆಂಗಳೂರಲ್ಲಿ. ಭೂಮಿ ಒಳಗೆ ತೊಗೊಂಡು ಹೋಗ್ತಾರಲ್ಲ ಅದು. ಹಾಗೆ ಅದು ತೊಗೊಂಡು ಹೋಗೋದಕ್ಕೆ ಹೊಲಗದ್ದೆಗಳಲ್ಲೇ ಹೋಗಬೇಕು. ಭೂಮಿ ಇರೋದು ಅರಣ್ಯ ಇಲಾಖೆಯವ್ರ ಹತ್ರ, ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ವಲ್ಪ ಇದೆ ಭೂಮಿ ಅಲ್ವಾ. ಇನ್ನು ರೈತರ ಹತ್ರ ಭೂಮಿ ಇದೆ. ರೈತರು ಹೊಲಗದ್ದೆಗಳಲ್ಲೇ ಹೋಗ್ಬೇಕಲ್ಲ. ಅದು ಒಂದು ಲೈನ್ ಹೋಗ್ಬೇಕಾದ್ರೆ ಎಷ್ಟು ಅನಾಹುತ ಆಗುತ್ತೆ ನೋಡಿದ್ದೀವಿ ನಾವು ನೀವೆಲ್ಲ ನೋಡಿದ್ದೀವಿ. ಸಾಗರದಲ್ಲಿ ಆ ಕಡೆಗೂ ಹೋಗಿದ್ದಾವೆ, ಈ ಕಡೆಗೂ ಹೋಗಿದ್ದಾವೆ. ಬರೀ 1,439 ಮೆಗಾವ್ಯಾಟ್ ತೊಗೊಂಡು ಹೋಗಕ್ಕೆ ಇಷ್ಟು ಲೈನ್ ಹೋಗಿದ್ದಾವೆ. ಇನ್ನು 2,000 ತೊಗೊಂಡು ಹೋಗಕ್ಕೆ ಎಷ್ಟು ಲೈನ್ ಹೋಗ್ಬೇಕು ಅಂತ ಹೇಳಿ ಇದನ್ನು ಪ್ರಸ್ತಾಪ ನಾವು ಚರ್ಚೆ ಮಾಡಿದ್ವಿ. ನಾನು ದಿನೇಶ್ ಅವರು ಮಾಡಿದ್ವಿ. ಆ ವಿಷಯವನ್ನು ಎತ್ಕೊಂಡು ನಾವು ಹೋರಾಟಕ್ಕೆ ಇದಕ್ಕೆ ನಾನು ಬೆಂಬಲಿಸ್ತಿದ್ದೇನೆ. ಅವರು ಭೂಮಿ ಒಳಗೆ ಹಾಕೋದು, ತೆಗೆಯೋದು, ಅಗಿಯೋದು
ಇದೆಲ್ಲ ಕಾರ್ಯಸಾಧು ಯೋಜನೆ ಅಲ್ಲ ಅಂತೇಳಿ ಹೇಳಿ ನಾನು ಸಂಪೂರ್ಣವಾಗಿ ಈ ಹೋರಾಟದ ಜೊತೆಗೆ ನಿಲ್ತೇನೆ. ಇದನ್ನು ಇಲ್ಲಿಗೆ ಬಿಡೋದು ಬೇಡ, ಇದನ್ನ ಸುಪ್ರೀಂ ಕೋರ್ಟಲ್ಲಿ ತೊಗೊಂಡು ಹೋಗ್ಬೇಕು, ಇದನ್ನ ನ್ಯಾಷನಲ್ ಏನು ಹೇಳ್ತೀವಿ NGT ಗ್ರೀನ್ ಟ್ರಿಬ್ಯುನಲ್ಗೂ ತೊಗೊಂಡು ಹೋಗ್ಬೇಕು. ಅಲ್ಲಿವರೆಗೂ ಹೋರಾಟವನ್ನು ಮಾಡೋಣ ಅಂತೇಳಿ ಹೇಳ್ತಾ ನಿನ್ನೆ ಮೊನ್ನೆ ಬರಲಿಕ್ಕೆ ಆಗಲಿಲ್ಲ ನಾನು ವೈಯಕ್ತಿಕ ಕಾರಣಕ್ಕಾಗಿ. ಈ 15ನೇ ತಾರೀಕಿಗೆ ಮತ್ತೆ ಬರ್ತೇನೆ. ಏನೋ ಹೇಳ್ತಾ ಇದ್ದೀರಿ ತಾವೆಲ್ಲ ಏನಂತ ತಿಳ್ಕೊಂಡು ಅವತ್ತಿನ ದಿನ ನಾನು ಭಾಗವಹಿಸ್ತೇನೆ. ನಮ್ಮ ಸ್ನೇಹಿತರು ಬರಬೇಕು, ನಮ್ಮ ಪಾರ್ಟಿಯವರು ಬರಬೇಕು ಅಂತ ಹೇಳಿ ಹೇಳ್ತಾ ಮುಂದುವರಿಸಿ ನಿಮ್ಮ ಹೋರಾಟವನ್ನು ಅಂತೇಳಿ ಹೇಳಿ ಈ ಹೋರಾಟ ಒಳ್ಳೆಯ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೀರಿ, ಪುಣ್ಯದ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೀರಿ. ಇನ್ನು ರೈತ ಸಂಘದವರಾಗಿ ತಾವು ಇದನ್ನು ಇಷ್ಟೊಂದು ಜನಕ್ಕೆ ಮನೆ ಮನೆಗೆ ಊರೂರಿಗೆ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀರಿ. ನಾನು ಇದನ್ನು ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ವೇದಿಕೆಯಲ್ಲೂ ಕೂಡ ಪ್ರಸ್ತಾಪ ಮಾಡೋನಿದ್ದೀನಿ. ನಮ್ಮ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸಿಕೊಂಡು ಹೋರಾಟಕ್ಕೆ ನಾವು ಮುಂದಿನ ದಿನಗಳಲ್ಲಿ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ BR ಗವಾಯಿ ಅವರ ಮೇಲೆ ಹಿರಿಯ ನ್ಯಾಯವಾದಿಯೊಬ್ಬರು ಶೂ ಎಸೆಯುವ ವಿಫಲ ಯತ್ನ ನಡೆಸಿರುವುದನ್ನು ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ವಿಭಾಗದ ತಾಲೂಕು ಅಧ್ಯಕ್ಷ ಎಲ್ ಚಂದ್ರಪ್ಪ ಖಂಡಿಸಿದ್ದಾರೆ. ಈ ಕುರಿತು GNS ಜೊತೆ ಮಾತನಾಡಿರುವ ಅವರು, ಏನು ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ವಕೀಲನಿಂದ ಸುಪ್ರೀಂ ಕೋರ್ಟು ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆದಿರೋ ಪ್ರಕರಣ ಈ ದೇಶದ ಪ್ರಜ್ಞಾವಂತ ನಾಗರಿಕರಿಗೆ ತಲೆ ತಗ್ಸ್ತಕ್ಕಂಥ ಒಂದು ಕೆಲಸ ನಿನ್ನೆ ನಡೆದಿದೆ. ಇಂಥ ಘಟನೆಗಳು ಆವಾಗ ಈ ದಲಿತರ ಮೇಲೆ ನಡೀತಾನೆ ಇದೆ. ಈ ದೇಶದಲ್ಲಿ ಸುಮಾರು 75 ವರ್ಷ ಸ್ವತಂತ್ರ ಸಿಕ್ಕಿ 75 ವರ್ಷ ಆದರೂ ಕೂಡ ಇಲ್ಲಿ ಈ ರೀತಿ ಶೋಷಣೆಗಳು ನಡೀತಾನೆ ಇದೆ. ಆದರೆ ನಿನ್ನೆ ನಡೆದಿರ್ತಕ್ಕಂಥ ತೀರಾ ದುರಾದೃಷ್ಟಕರ. ಒಬ್ಬ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಶೂ ಬಿಸಾಕೋ ಮಟ್ಟಕ್ಕೆ ಒಬ್ಬ ಪ್ರಜ್ಞಾವಂತ ಒಬ್ಬ ನ್ಯಾಯಾಲಯದಲ್ಲಿ ಒಬ್ಬ ವಕೀಲನಾಗಿ ನಡ್ಕೊಂಡ ರೀತಿ ಈ ದೇಶದ ಪ್ರತಿಯೊಬ್ಬರಿಗೂ ತಲೆ ತಗ್ಗಿಸೋಂಥ ವಿಚಾರ ಆಗಿದೆ. ಅದರಿಂದ ತುಂಬ ನಮಗೆ ಆ ವಿಚಾರದಲ್ಲಿ ಭಾಳ ನೋವಾಗಿದೆ. ಇಂಥ ಘಟನೆಗಳು ಯಾರಿಗೂ ನಡಿಬಾರ್ದು. ಆದರೆ ನಿನ್ನೆ ನಡೆದಿರ್ತಕ್ಕಂಥ ಆ ವಕೀಲನಿಗೆ ಕಠಿಣ ನ್ಯಾಯ ದಂಡನೆ ಶಿಕ್ಷೆ ಒಳಪಡಿಸಬೇಕು. ಅವನು ಯಾವುದೇ ಕಾರಣಕ್ಕೂ ಇದರಿಂದ ನುಂಚ್ಕೊಳ್ಳೋ ರೀತಿ ಆಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ BR ಗವಾಯಿ ಅವರ ಮೇಲೆ ಶೂ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿ ಮಂಗಳವಾರ ಮಲೆನಾಡು ರೈತ ಹೋರಾಟ ಸಮಿತಿ ವತಿಯಿಂದ ತಾಲೂಕು ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಸಮಿತಿಯ ಜಿಲ್ಲಾ ಸಂಚಾಲಕ ದೀನಾ ಶ್ರೀನಿವಾಸ್ ಹಾಗೂ ಹಿತಕರ್ ಜೈನ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸರಸ್ವತಿ ನಾಗರಾಜ್, ಮಂಜುನಾಥ್ ಆಚಾರ್, ತಾರಾನಾಥ್, ರವಿ ಭಟ್ಟ ಇನ್ನಿತರರು ಹಾಜರಿದ್ದರು. ಇದು ಒಳ್ಳೆಯದಲ್ಲ ಅಂತ, ಯಾಕೆಂದರೆ ಒಂದಿಷ್ಟು ತಪ್ಪಾದ ಕಾನೂನು ವ್ಯವಸ್ಥೆಯಲ್ಲಿ ಅವರಿಗೆ ಶಿಕ್ಷೆ ಆಗದೆ ಹೋದರೆ ಮತ್ತು ಇನ್ಯಾರೋ ಒಬ್ಬರಿಗೆ ಅದು ಉತ್ತೇಜನ ಆಗುತ್ತೆ. ನಾನು ಹೇಳ್ತಕ್ಕಂಥದ್ದು ಇದು ಬರೀ BS ಗವಾಯಿ ಅವರಿಗಾದಂಥ ಅವಮಾನ ಅಲ್ಲ, ಪೀಠಕ್ಕಾಗಿರ್ತಕ್ಕಂಥ ಅವಮಾನ, ನ್ಯಾಯಾಂಗದ ಪೀಠ ಅಂತಕ್ಕಂಥದ್ದು. ಆ ಸುಪ್ರೀಂ ಕೋರ್ಟ್ ಜಡ್ಜ್ ಕೂತಿರ್ತಕ್ಕಂಥ ಪೀಠಕ್ಕೆ ಮಹತ್ವ ಇದೆ. ಆ ಪೀಠಕ್ಕೆ ಅವಮಾನ ಆಗಿದೆ. ಇದು ಎಲ್ಲೂ ಕೂಡ ಈ ದೇಶದಲ್ಲಿ ಮತ್ತೊಮ್ಮೆ ಮರುಕಳಿಸಬಾರ್ದು. ಆ ರೀತಿಯ ಕ್ರಮವನ್ನು ಈ ನ್ಯಾಯಾಂಗ ಇಲಾಖೆ ವಹಿಸಬೇಕಾಗುತ್ತೆ. ಯಾವುದೇ ವಸ್ತುಗಳು ಎಸೆದ್ರೆ ಅದು ನ್ಯಾಯಮೂರ್ತಿಗಳಿಗೆ ತಾಗಬಾರ್ದು. ಅಂಥ ವಸ್ತುಗಳನ್ನು ನ್ಯಾಯಾಂಗದ ಒಳಗೆ ತೆಗೆದುಕೊಂಡು ಹೋಗಬಾರ್ದು. ಅಥವಾ ತೆಗೆದುಕೊಂಡು ಹೋಗಿದ್ರೂ ಕೂಡ ಅದು ಆ ಪೀಠಕ್ಕೆ ಅವಮಾನ ಆಗಬಾರ್ದು. ಅಥವಾ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥವ್ರಿಗೆ ಪ್ರತಿ 5 ವರ್ಷ 10 ವರ್ಷಕ್ಕೊಂದು ಸರಿ ಅವರ ಮಾನಸಿಕತೆ ಸರಿ ಇದೆಯೇ ಇಲ್ಲ ಅಂತಕ್ಕಂಥ ಪರೀಕ್ಷೆ ಮಾಡಿ ಒಳಗೆ ಬಿಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಇದು ಸರಿಯಲ್ಲ. ಯಾವುದೇ ಕಾರಣಕ್ಕೂ ಈ ರೀತಿಯ ನ್ಯಾಯಾಂಗ ವ್ಯವಸ್ಥೆಗೆ ಅಪಮಾನ, ಅವಮಾನ, ಅಗೌರವ ಆಗಬಾರ್ದು. ಇದು ಇಡೀ ದೇಶಕ್ಕೆ ಮಾಡಿರ್ತಕ್ಕಂಥ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿರ್ತಕ್ಕಂಥ, ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ನಿನ್ನೆಯ ದಿನ ನಮ್ಮ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ BR ಗವಾಯಿ ಅವರ ಮೇಲೆ ಶೂ ಎಸೆದು ಹಲ್ಲೆ ಮಾಡಲು ಹೊರಟಂಥ ಒಬ್ಬ ವಕೀಲನ ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ದೇಶದಲ್ಲಿ ಶಾಸಕಾಂಗ ಕಾರ್ಯಾಂಗಗಳು ಕೆಲಸ ಮಾಡದೆ ಇವತ್ತು ಭ್ರಷ್ಟರು, ಬಂಡವಾಳಶಾಹಿಗಳ ಏಜೆಂಟ್ರಂತೆ ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ದೇಶದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ನ್ಯಾಯಾಂಗ ತನ್ನ ಪಾವಿತ್ರ್ಯತೆಯನ್ನು ಆದಷ್ಟು ಉಳಿಸ್ಕೊಂಡು ಜನರಿಗೆ ನ್ಯಾಯ ಕೊಡೋದಕ್ಕೆ ಕೆಲಸ ಮಾಡ್ತಾ ಇದೆ. ಇವತ್ತು
ಹಲವಾರು ವಿಷಯಗಳನ್ನು ಸರ್ಕಾರ ಮಾಡಬೇಕಾದಂಥ ವಿಷಯಗಳನ್ನು ಸರ್ಕಾರಗಳು ಕೋರ್ಟಿಗೆ ಕೈಬಿಟ್ಟು ಕೋರ್ಟೇ ಇವತ್ತು ಕೆಲಸ ಮಾಡಬೇಕಾಗಿದೆ. ಸರ್ಕಾರಗಳು ಎಷ್ಟು ದುರ್ಬಲ ಆಗಿದೆ ಅಂದರೆ ಇವತ್ತು ದೇಶದಲ್ಲಿ ರಸ್ತೆ ಮೇಲೆ ತಿರುಗಂಥ ನಾಯಿಗಳು ಮಿತಿಮೀರಿ ಹಾವಳಿ ಆದರೆ ನಿಯಂತ್ರಣಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಬೇಕಾಗಿದೆ. ನಮ್ಮ ಸ್ಥಳೀಯ ಸಂಸ್ಥೆ ಮಾಡಬೇಕಾದ ಕೆಲಸ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ತಮ್ಮ ಶಾಸನದ ಮೂಲಕ ಇವತ್ತು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅವನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಇವತ್ತು ರಸ್ತೆಯಲ್ಲಿ ಗುಂಡಿ ಬಿದ್ದರೆ ಕಸನ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದರೆ ಸುಪ್ರೀಂ ಕೋರ್ಟ್ ಆದೇಶ ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ಹಲವಾರು ಬಾರಿ ನ್ಯಾಯಾಧೀಶರು ಹೇಳಿದ್ದಾರೆ, ನೀವು ಸರ್ಕಾರ ಮಾಡಬೇಕಾದ ಕೆಲಸವನ್ನು ನೀವು ಮಾಡದೆ ನಮಗೆ ಈ ಕಟ್ಟಿಗೆ ಸಿಲಿಸ್ತೀರಿ ಅನ್ನೋ ಮಾತಾಡಿದ್ದಾರೆ. ಇವತ್ತು ನ್ಯಾಯಾಂಗವನ್ನು ಭ್ರಷ್ಟ ಮಾಡೋದಕ್ಕೆ ಕೆಲವರು ಹೊರಟಿದ್ದಾರೆ. ಅವ್ರ ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅಂತ ದೇಶದಲ್ಲಿ ಅಧಿಕಾರ ಹಿಡಿದಂಥ ಕೆಲವು ಮುಖ್ಯಸ್ಥರು ಪ್ರಯತ್ನ ಮಾಡ್ತಿದ್ದಾರೆ. ಅವ್ರ ಮನೆಗೆ ನಮ್ಮ ದೇಶ ಆಳ ಮುಖ್ಯಸ್ಥರು ಹೋಗಿ ಗಣಪತಿ ನೋಡೋಕ್ಕೆ ಹಿಂದಿಂದ ಯಾವುದೋ ಚೀಫ್ ಜಸ್ಟಿಸ್ ಮನೆಗೆ ಹೋಗಿದ್ದೆ ಅನ್ನೋದು, ಆಮೇಲೆ ರಿಟೈರ್ಡ್ ಆಗಿದ್ದು ಮಾರನೇ ದಿನವೇ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿ ಅವರು ರಾಜ್ಯಸಭಾ ಸದಸ್ಯರಾಗಿರೋದು, ಇದನ್ನೆಲ್ಲ ನಮ್ಮ ದೇಶದ ಹಿರಿಯ ವಕೀಲರಾದಂಥ ಪ್ರಶಾಂತ್ ಭೂಷಣ್ ಅವರು, ಆಮೇಲೆ ಕಪಿಲ್ ಸಿಬಲ್ ಅವರು ತೀವ್ರವಾಗಿ ಬಹಿರಂಗವಾಗಿ ಇವನ್ನೆಲ್ಲ ಖಂಡಿಸಿದ್ದಾರೆ. ಇವತ್ತು ಒಬ್ಬ ದಲಿತ ವ್ಯಕ್ತಿ ಇವತ್ತು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಇವತ್ತು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಅವರು ನ್ಯಾಯಾಂಗದ ಮುಖ್ಯಸ್ಥರಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರಿಗೆ ಅವಮಾನ ಮಾಡಿರೋದು ಕೇವಲ ಆ ವ್ಯಕ್ತಿಗೆ ಅವಮಾನ ಮಾಡಿದಂಥದ್ದಲ್ಲ, ನ್ಯಾಯಾಧೀಶರಿಗೆ, ಇಡೀ ನ್ಯಾಯಾಂಗಕ್ಕೆ ಅಗೌರವ ಮಾಡಿದಂಥ ವಿಷಯ, ಇಡೀ ಸಂವಿಧಾನಕ್ಕೆ ಅಪಚಾರ ಮಾಡಿದಂಥ ವಿಷಯ. ಇದರ ಹಿನ್ನೆಲೆ ಒಂದು ವ್ಯವಸ್ಥಿತ ಕೂಟ ಈ ದೇಶದಲ್ಲಿ ಸಂವಿಧಾನವನ್ನು ದುರ್ಬಲಗೊಳಿಸಲಿಕ್ಕೆ ಶಾಸಕಾಂಗನ, ಕಾರ್ಯಾಂಗನ, ನ್ಯಾಯಾಂಗನ ಎಲ್ಲದನ್ನು ಸಹ ದುರ್ಬಲಗೊಳಿಸಿ ಅರಾಜಕತೆಯನ್ನು ಹುಟ್ಟಾಕಲಿಕ್ಕೆ ಸರ್ವಾಧಿಕಾರಿ ಮನೋಭಾವ ಬೆಳೆಸಲಿಕ್ಕೆ ಹೊರಟಿದ್ದಾರೆ. ಇವರ ಪ್ರಯತ್ನವನ್ನು ನಾವು ತೀವ್ರ ಖಂಡಿಸ್ತೀವಿ ಮತ್ತು ಇದಕ್ಕೆ ತೀವ್ರವಾದ ಹೋರಾಟವನ್ನು ಮಾಡ್ತೀವಿ. ಇವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಮತ್ತು ಕಾನೂನು ಮತ್ತು ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.